ಬಹುತೇಕ ಈ ಅರೇಂಜ್ಮೆಂಟ್ ನೋಡ್ತಾ ಇದ್ದರೆ ನಮ್ದು ಯಾವುದು ಸಿದ್ದರಾಮಯ್ಯ ಸಾಹೇಬ್ರದ್ದು ಏನೋ ಒಂದು ಬರ್ತಡೇ ಮಾಡಿದ್ವಿ, ನಾವು ಸಿದ್ದರಾಮೋತ್ಸವ ಮಾಡಿದ್ವಿ. ಅದಾದಮೇಲೆ ಅದಕ್ಕೆ ಈಕ್ವಲ್ ಆಗಿ ಅದರಷ್ಟೇ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಾರೆ ಜಮೀರ್ ಅಹಮದ್ ಖಾನು, ಅದ್ರ ಜೊತೆಗೆ ಅವರು ಸಹಪಾಠಿಯಾಗಿ ಇಲ್ಲಿ ಇದರದೆಲ್ಲ ಉಸ್ತುವಾರಿ ಪ್ರಸಾದ್ ಹಬ್ಬ ಅವರು ತೊಗೊಂಡು ಮಾಡ್ತಾಯಿದ್ದಾರೆ. ಭಾಳ ಬ್ಯೂಟಿಫುಲ್ ಆದಂಥ ಅರೇಂಜ್ಮೆಂಟ್ ಇದೆ. ಈ ಅರೇಂಜ್ಮೆಂಟ್ ನೋಡ್ತಾ ಇದ್ದರೆ ಸುಮಾರು 300ಕ್ಕೂ ಹೆಚ್ಚು ಕೌಂಟ್ರ್, ಊಟದ್ದೇ ಕೌಂಟ್ರ್ ಮಾಡಿದ್ದೇವೆ. 2 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಸಕ್ಕಂಥ ನಿರೀಕ್ಷೆ ಇದೆ. ಆಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಫಲಾನುಭವಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ 4 ಜಿಲ್ಲೆಯಿಂದ ನಮಗೆ ಅಭಿಮಾನಿಗಳು, ಫಲಾನುಭವಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಸಾಹೇಬರು, ಇನ್ನು ಎಲ್ಲ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಾದೇವಪ್ಪ ಸಾಹೇಬರು, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಇನ್ನು ಬಹುತೇಕ ಭಾಳಷ್ಟು ಸಚಿವರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲ, ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು. ಅವ್ರು ಫಾರಿನ್ ಟೂರ್ನಲ್ಲಿದ್ದಾರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ. ಇಲ್ಲ, ಈಗ ಸದ್ಯದಲ್ಲಿ ಇವರು ಚೇರ್ಮನ್ ಇರೋದ್ರಿಂದ, ಆಮೇಲೆ ನಮ್ಮ ಸಚಿವರು ಭಾಳ ಸಲ ಸ್ಪಷ್ಟನೆ ಕಡೆ ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲ, ಅವರು ಗ್ರಾಮೀಣದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಗ್ರಾಮೀಣದಲ್ಲಿ ಸದ್ಯದಲ್ಲಿ ಇಲ್ಲ, ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲಿ ಮೋಸ್ಟ್ಲಿ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡ್ಬೋದು. ಇದು ಈ ಕಾರ್ಯಕ್ರಮ ಪ್ಯೂರ್ ಸ್ಲಮ್ ಬೋರ್ಡ್ದು. ಆಮೇಲೆ ಹ್ಯಾಂಡ್ಸ್ ಅಪ್ ಟು ಇಸ್ ವಿಷನ್. ನೀವು ಕೂಡ ಅಲ್ಲಿ ಹೋಗಿ ನೋಡಿದ್ದೀರ, 1000 ಮನೆ ಕಟ್ಟಿರ್ತಕ್ಕಂಥದ್ದು. ನಾನು ಭಾಳಷ್ಟು ರಾಜಕೀಯ ವ್ಯವಸ್ಥೆಯಲ್ಲಿದ್ದೀನಿ, ಬಟ್ ಈ ಥರ ಗುಣಮಟ್ಟದ ಕೆಲಸ, ಭಾಳ ಅರ್ಥಪೂರ್ಣಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಆಮೇಲೆ ಐ ರಿಯಲಿ ಪರ್ಸ್ನಲಿ ಸರ್ಕಾರ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅಬ್ಬಾಯವರಿಗೆ ನಾನು ನಿಜಕ್ಕೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಭಾಳ ಅದ್ಭುತವಾಗಿದ್ದಂಥ ಕೆಲಸ ಇದೆ. ಇದು ಶುಡ್ ಬಿ ಎನ್ ಎಕ್ಸಾಂಪಲ್. ಪ್ರತಿಯೊಬ್ಬರು ನಾವು ಈ ರೀತಿ ಕೆಲಸ ಮಾಡಲಿಕ್ಕೆ ಅಂತ ಒಂದು ಕೆಲಸ ಮಾಡಿದ್ದಾರೆ. ನಾನು ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಅವರಿಗೆ, ಅಬ್ಬಾಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಏನ್ರಿ ಎಲ್ಲಿ ಹೊಸದಾಗಿ? ಇಲ್ಲ, ಇದೆ ಎಕ್ಸ್ಟೆನ್ಷನ್. ಅಲ್ಲ, ಈಗ ಇನ್ನೂ ಎಕ್ಸ್ಟೆನ್ಷನ್ ಮುಂದೆ ಮಾಡ್ತಾರೆ ಅವ್ರು. ಬಡ್ಜೆಟ್ನಲ್ಲಿ ಅವರೇ ಇರೋದ್ರಿಂದ ಇಡೀ ಧಾರವಾಡ ಜಿಲ್ಲೆ ಜವಾಬ್ದಾರಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಬೇರೆ ಎಲ್ಲೆಲ್ಲಿ ಸ್ಲಮ್ ಇದೆ, ಸ್ಲಮ್ ಬೋರ್ಡ್ಲಿಂದ ಎಲ್ಲಿ ಮಾಡಬೇಕಂತಕ್ಕಂಥ ಜವಾಬ್ದಾರಿ ಅವ್ರಿಗೂ ಇದೆ. ಇಲ್ಲಿ ಉತ್ತರ ಕರ್ನಾಟಕದ ಜವಾಬ್ದಾರಿ ಜೊತೆಗೆ ಧಾರವಾಡ ಜಿಲ್ಲೆಗೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಲು ಕೂಡ ನಾವು ಕೂಡ ಒತ್ತಡ ಮಾಡ್ತಾ ಇದ್ದೀವಿ. ಅದಕ್ಕೆ ಸಹಕಾರವಾಗಿ ಜಮೀರ್ ಅಹಮದ್ ಖಾನ್ ರವರು, ಆಮೇಲೆ ಈ ಬಡ್ಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಜಾಸ್ತಿ ದುಡ್ಡನ್ನು ಒದಗಿಸ್ತಾರೆ. ಬ್ಯೂಟಿಫುಲ್ ಇದೆ, ನೀವು ನೋಡಿ, ಅದು ರಾತ್ರಿ ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದು ಲೈಟಿಂಗ್ ಎಲ್ಲ ಆದಮೇಲೆ ಭಾಳ ಬ್ಯೂಟಿಫುಲ್ ಆಗಿ. ಆಮೇಲೆ ನನಗೆ ಎಲ್ಲದಕ್ಕಿಂತ ಚೆನ್ನಾಗಿ ಅಂತಂದರೆ ಎಲ್ಲದಕ್ಕೊಂದು ಬಾಲ್ಕನಿ ಅವಾರ್ಡ್ ಆಗಿದ್ದಾರೆ. ಮೇಲೆ ಕೆನೋಪಿ ಮಾಡಿದ್ದಾರೆ, ಮಳೆ ಬರಲಾರಂಗೆ ಚೆನ್ನಾಗಿದೆ. ನನಗಂತೂ ಭಾಳ ಖುಷಿ ತಂದಿದೆ. ಭಾಳ ತೃಪ್ತಿ ಆಗ್ತಕ್ಕಂಥ ಕೆಲಸ ಪ್ರಸಾದ್ ಹಬ್ಬ ಅವರು ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳಲಿಕ್ಕೆ ಅಲ್ಲ, ಎಲ್ಲ ಇದೆ. ಹಾಸ್ಪಿಟ್ಲು, ಲೈಬ್ರರಿ, ಶಾಪಿಂಗ್ ಕಾಂಪ್ಲೆಕ್ಸಸ್ಸು. ನೀವೇನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾವೇನು ಕಮ್ಯುನಿಟಿ ಅಂತ ಹೇಳ್ತೀವಿ, ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀವಿ, ಅದರ ತಕ್ಕಂಗೆ ಮಾಡಿದ್ದಾರೆ ಅವರು. ಬಡವರಿಗೆ, ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಅವರು ಸಾರ್ವಜನಿಕ ಜೀವನದಲ್ಲಿ ಎಲ್ಲರ ಮನೆ ಅಂದ ತಕ್ಷಣ ಸ್ವಚ್ಛ ಇಟ್ಕೊಂಡಿರ್ತಾರೆ. ಅಷ್ಟು ಚೆನ್ನಾಗಿ ಮನೆ ಕಟ್ಟಿರೋದ್ರಿಂದ ನನಗೆ ನಂಬಿಕೆ ಇದೆ, ಯಾರು ಫಲಾನುಭವಿಗಳಿದ್ದಾರೆ ಅದನ್ನು ಅತ್ಯಂತ ಮನೆ ಅಂದ ತಕ್ಷಣ ದೇವರಂಗೆ ಪೂಜೆ ಮಾಡ್ಕೊಳ್ತಾರೆ, ಮನೆಯೂ ಕೂಡ ಚೆನ್ನಾಗಿ ಇಟ್ಕೊಳ್ತಾರೆ ಅಂತ ನಂಬಿಕೆನೂ ಇದೆ. ಇಲ್ಲ, ಈಗ ನಾವು ಸುಮಾರು 6 ಕಡೆಯಿಂದ ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸುಮಾರು 1500ಕ್ಕೂ ಹೆಚ್ಚು ಬಸ್, ಸುಮಾರು 2000 ಬಸ್ಗಳು ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. 7ರಿಂದ 8,000 ನಮಗೆ ಟ್ರ್ಯಾಕ್ಸ್ಗಳು, ಆಮೇಲೆ ಬೈಕ್ಗಳು ಬರ್ತಕ್ಕಂಥದ್ದು, ಬೇರೆ ಜಿಲ್ಲೆಗಳಿಂದ ಗಾಡಿಗಳು ಬರ್ತಕ್ಕಂಥದ್ದು. ಓವರಾಲ್ ಟ್ರಾಫಿಕಿನ ಸಮಸ್ಯೆ ಆಗುತ್ತೆ. ಆದರೂ ಕೂಡ ನಾವು ಕಮಿಷನರು, ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ನಾವು ಮಾಡಿದ್ದೇವೆ, ಅಬ್ಬೆಯವರು ಮಾಡಿದ್ದಾರೆ, ಸಚಿವರು ಕೂಡ ಮಾಡಿದ್ದಾರೆ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಅವತ್ತು ಹುಬ್ಳಿಯ ಜನತೆಯಲ್ಲಿ ಸ್ವಲ್ಪ ಮನವಿ ಕೂಡ ಮಾಡ್ಕೊಳ್ತೀವಿ, ಸ್ವಲ್ಪ ತಾವು ಕೂಡ ಸಹಕರಿಸಬೇಕು. ಯಾರ್ಯಾರು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಗಳಿದ್ದಾವೆ ಆ ಸಂದರ್ಭದಲ್ಲಿ ಅವ್ರಿಗೆ ಅನಾನುಕೂಲ ಆಗ್ತದೆ. ಯಾಕಂದರೆ ಅವತ್ತು ಸ್ವಲ್ಪ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದಾಗ ಸಿಟಿಗೆ ಅನಾನುಕೂಲ ಆಗ್ತಕ್ಕಂಥ ಸಾಧ್ಯತೆಯೂ ಇದೆ. ಅವ್ರದ್ದು ಸಹಕಾರ ಕೂಡ ತಮ್ಮ ಮುಖಾಂತರ ನಾನು ಕೋರ್ತೀನಿ ಅವರಿಗೆ.